ವಾರ್ತೆಗಳ ಪ್ರಾಯೋಜಕರು कड़ाईचूर MS फंक्शन हॉल शादी ब्याह एंगेजमेंट बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है। नियर हबीबिया मस्जिद LBS नगर चंद्रबंडा रोड रायचूर। ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ beside ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. AMS ಕಂಪ್ಯೂಟರ್ಸ್ Sales and Service 0% EMI Bajaj Finance available. AMS Computers Sales and Service beside SBI Bank Station Road Raichur. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG ಕಾರ್ತಿಕ್ ಈ ವೆಹಿಕಲ್ ಸಿಯಾ ತಲಾಬ್ ರಾಯಚೂರು. ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಹೈದರಾಬಾದ್ ಬಿರಿಯಾನಿ ಹೌಸ್. ವಿಳಾಸ ಹೈದರಾಬಾದ್ ಬಿರಿಯಾನಿ ಹೌಸ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ಕೃಷ್ಣ ದೇವರಾಯ ಈ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಪ್ರವೇಶಗಳು ಪ್ರಾರಂಭ. ಶಿಶು ವಿಹಾರ, ನರ್ಸರಿ, LKG ಮತ್ತು UKG ತರಗತಿವರೆಗೆ. ಶ್ರೀ ಕೃಷ್ಣ ದೇವರಾಯ ಈ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, A ಪಾಪರೆಡ್ಡಿ ರೈಸ್ ಮಿಲ್ ಪಕ್ಕದಲ್ಲಿ, ಅಗ್ರಿಗೋಲ್ಡ್ ಲೇಔಟ್, ಗದ್ವಾಲ್ ರೋಡ್, ದೇವಿನಗರ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಆಸಕ್ತಿ ಮತ್ತು ನುರಿತ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ 1 ಲಕ್ಷ ಸಿಬ್ಬಂದಿ ಕರ್ನಾಟಕಕ್ಕೆ ನಾವು ಒದಗಿಸಬೇಕಾಗಿದೆ. ಈಗಾಗಲೇ 500 ಜನ ಪ್ಯಾರಾಮೆಡಿಕಲ್ ಸಿಬ್ಬಂದಿ ರಾಯಚೂರು ಜಿಲ್ಲೆಯಾದ್ಯಂತ ನಮ್ಮ ಕಾಲೇಜಿನಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಕ್ಷಣದಲ್ಲಿ ನಮ್ಮ ಕಾಲೇಜಿನಿಂದ 10 ಜನ ನರ್ಸಿಂಗ್ ಸಿಬ್ಬಂದಿ ಮನೆಗೆ ಹೋಗಿ ಅವರ ಕಾಯಿಲೆಯನ್ನು ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್ ಆಗಿರ್ಬೋದು, ಸಲೈನ್ ಆಗಿರ್ಬೋದು, ಇತರೆ ಸೇವೆಗಳನ್ನು ಕೊಟ್ಟು ವಾಪಸ್ ಬರಲಿದ್ದಾರೆ. ರಾಯಚೂರಿನ ಜನತೆ ಅವರು ತಮ್ಮ ಸೇವೆಗೆ ಅವಕಾಶ ಮಾಡ್ಕೋಬೇಕು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಖಾಸಗಿ ಆಸ್ಪತ್ರೆಗಳ ವೈದ್ಯರೊಂದಿಗೆ DCM ಸಭೆ. ವೈದ್ಯರು ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ಕೋವಿಡ್ ಸೋಂಕಿತರ ಸೇವೆ ಮಾಡಲು ಸಚಿವ ಲಕ್ಷ್ಮಣ್ ಸವದಿ ಮನವಿ. ರಿಮ್ಸ್ ಕೋವಿಡ್ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಭೇಟಿ. ಆಕ್ಸಿಜನ್ ಬೆಡ್ ಕೊರತೆಯಾಗದಂತೆ ನಿಗಾ ವಹಿಸಲು DCM ಲಕ್ಷ್ಮಣ್ ಸವದಿ ಸೂಚನೆ. ಆಕ್ಸಿಜನ್ ಬೆಡ್ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಲು ಕಾಂಗ್ರೆಸ್ ಮುಖಂಡರ ನಿಯೋಗದಿಂದ DCM ಭೇಟಿ. ಮೇ 10ರಿಂದ ಸಂಪೂರ್ಣ ಲಾಕ್ಡೌನ್. ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದ ಜನ. ಬೆಳಿಗ್ಗೆ ಎಲ್ಲೆಡೆ ಟ್ರಾಫಿಕ್ ಜಾಮ್. ಸರ್ಕಾರದ ನಿಯಮ ಪಾಲಿಸಿ ಕೊರೋನಾ ನಿಯಂತ್ರಣಕ್ಕೆ ಸಾರ್ವಜನಿಕರು ಸಹಕರಿಸಿ. DCM ಲಕ್ಷ್ಮಣ್ ಸವದಿ. ಶಾಸಕ ಶಿವರಾಜ್ ಪಾಟೀಲ್ ಹುಟ್ಟುಹಬ್ಬದ ಅಂಗವಾಗಿ ಮಾಸ್ಕ್, ಸ್ಯಾನಿಟೈಸರ್ ವಿತರಣೆ. ಮತ್ತು NS ಬೋಸರಾಜ್ ಫೌಂಡೇಶನ್ ಇಂದ ವಾರ್ಡ್ ನಂಬರ್ 19 ಮತ್ತು 20ರಲ್ಲಿ ಔಷಧಿ ಸಿಂಪಡಣೆ. ಜಿಲ್ಲೆಯ ಖಾಸಗಿ ಆಸ್ಪತ್ರೆಗಳ ವೈದ್ಯರು ಮಾನವೀಯತೆಯಿಂದ ಕಾರ್ಯನಿರ್ವಹಿಸಿ ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ಸೇವೆ ನೀಡುವ ಮೂಲಕ ವೈದ್ಯರು ದೇವರಂತೆ ಗೌರವಿಸುವ, ಜನರ ಪ್ರೀತಿ ವಿಶ್ವಾಸ ಗಳಿಸಿಕೊಳ್ಳುವ ಮೂಲಕ ಸಹಕಾರ ನೀಡುವಂತೆ ಉಪಮುಖ್ಯಮಂತ್ರಿ ಹಾಗೂ ಉಸ್ತುವಾರಿ ಸಚಿವ ಲಕ್ಷ್ಮಣ್ ಸವದಿ ಅವರು ಮನವಿ ಮಾಡಿದರು. ಜಿಲ್ಲೆಯ ಖಾಸಗಿ ಆಸ್ಪತ್ರೆಗಳ ವೈದ್ಯರು ಮಾನವೀಯತೆಯಿಂದ ಕಾರ್ಯನಿರ್ವಹಿಸಿ ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ಸೇವೆ ನೀಡುವ ಮೂಲಕ ವೈದ್ಯರು ದೇವರಂತೆ ಗೌರವಿಸುವ, ಜನರ ಪ್ರೀತಿ ವಿಶ್ವಾಸ
ಬೆಳೆಸಿಕೊಳ್ಳುವ ಮೂಲಕ ಸಹಕಾರ ನೀಡುವಂತೆ ಉಪಮುಖ್ಯಮಂತ್ರಿ ಹಾಗೂ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅವರು ಮನವಿ ಮಾಡಿದರು. ಅವರು ಇಂದು ಐಎಂಎ ಸಭಾಂಗಣದಲ್ಲಿ ಐಎಂಎ ಅಧ್ಯಕ್ಷರು, ಎಲ್ಲಾ ಖಾಸಗಿ ಆಸ್ಪತ್ರೆಗಳ ವೈದ್ಯರ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬೇರೆ ಜಿಲ್ಲೆಗೆ ಹೋಲಿಕೆ ಮಾಡಿದರೆ ಜಿಲ್ಲೆಯ ಖಾಸಗಿ ಆಸ್ಪತ್ರೆಗಳು ಉತ್ತಮ ಸೇವೆ ನೀಡುವ ಮೂಲಕ ಮಾದರಿಯಾಗಿದ್ದು ಅಭಿನಂದನೀಯವೆಂದರು. ಕೊರೋನಾ ಸೋಂಕಿನಿಂದ ಕೆಟ್ಟದಾದ ದಿನಗಳನ್ನು ಎದುರಿಸಬೇಕಿದೆ. ವೈದ್ಯರಿಂದಲೇ ಸಮಸ್ಯೆ ಪರಿಹಾರ ಸಾಧ್ಯವಿದೆ. ಜನರ ಗೌರವ, ಪ್ರೀತಿ, ವಿಶ್ವಾಸವನ್ನು ಗಳಿಸುವ ಮೂಲಕ ಸಮರ್ಪಕ ಸೇವೆಯನ್ನು ಒದಗಿಸಬೇಕಿದೆ. ಲಸಿಕೆ ಸೇರಿದಂತೆ ಎಲ್ಲ ಸೌಕರ್ಯ ಒದಗಿಸಲು ಸರ್ಕಾರ ಸಿದ್ಧವಿದೆ. ಏನೇ ಸಮಸ್ಯೆ ಇದ್ದರೂ ಚರ್ಚಿಸುವ ಮೂಲಕ ಪರಿಹಾರ ಕಂಡುಕೊಳ್ಳಬೇಕಿದೆ. ಸಂಕಷ್ಟದಲ್ಲಿರುವ ಜನರ ಪ್ರಾಣ ರಕ್ಷಣೆಗೆ ಹೆಚ್ಚು ದರ ಪಡೆಯುವ ಅಪವಾದ ಪಡೆಯದೆ ಜಿಲ್ಲಾಡಳಿತದೊಂದಿಗೆ ಸಹಕಾರ ನೀಡಿ ಜನರಿಗೆ ಸಕಾಲ ಚಿಕಿತ್ಸೆ ನೀಡಿ ಮಾದರಿಯಾಗಿ ಎಂದು ಮನವಿ ಮಾಡಿದರು. ವೈದ್ಯರು ಕೋವಿಡ್ ಸೋಂಕಿತರಿಗೆ ಉತ್ತಮ ಚಿಕಿತ್ಸೆ ನೀಡಲು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಬೇಕು. ಮುಂದಿನ 1 ತಿಂಗಳ ಕಾಲ ನಾವೆಲ್ಲರೂ ಕೊರೋನಾ ಜೊತೆ ಹೋರಾಟ ಮಾಡಬೇಕು. ಕೊರೋನಾ ವಿರುದ್ಧ ಹೋರಾಟ ಮಾಡಬೇಕು ಹೊರತು ರೋಗಿ ವಿರುದ್ಧ ಅಲ್ಲ. ಸೋಂಕಿತ ವ್ಯಕ್ತಿಯಲ್ಲಿ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು ವೈದ್ಯರು ಮಾಡಬೇಕಾಗಿದೆ. ನೀವು ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ಅದಕ್ಕೆ ಸರ್ಕಾರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಾವೆಲ್ಲರೂ ಹಿರಿಯರು ಹೇಳ್ತಾರೆ, ತಂದೆ ತಾಯಿ ನಮಗೆ ದೇವರು ಅಂತ. ಒಂದು ಹೆಜ್ಜೆ ಮುಂದೆ ಹೋಗಿ ದೇವರು ಜನರು ನಮಗೆ ಹೇಳ್ತಾ ಇದ್ದಾರೆ, ವೈದ್ಯರನ್ನೇ ಇವತ್ತಿನ ದಿವಸ ನಮಗೆ ದೇವರು ಅಂತ. ಇವತ್ತು ಈ ಕೊರೋನಾ ಅಂತಕ್ಕಂಥ ಮಹಾಮಾರಿ ನಮ್ಮನ್ನು ಏನು ಇವತ್ತು ಬಹುತೇಕವಾಗಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದು, ನಿಮಗೆ ಒಂದೆರಡು ವಿನಂತಿ ಇರಬಾರ್ದು. ರಾಯಚೂರಿನಲ್ಲಿ ಇರ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳಲ್ಲಿ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ 2 ಮಾತಿಲ್ಲ ಅಂತಕ್ಕಂಥದ್ದು ಮಾತು ನಮಗೆ ಕೇಳಿಸಿದ್ದೀವಿ. ಆದರೆ ಏನಂದರೆ ಸರ್ಕಾರ ಕೆಲವೊಂದು ರೇಟ್ಗಳನ್ನು ಫಿಕ್ಸ್ ಮಾಡಿದೆ. ಆ ರೇಟಿನ ಪ್ರಕಾರ ಕೆಲವೊಂದು ಆಸ್ಪತ್ರೆಯಲ್ಲೂ ರೇಟ್ ಏನು ಕೊಟ್ಟಿದ್ದಾರೆ ಅಷ್ಟೇ ತೊಗೊಳ್ತಕ್ಕಂಥದ್ದಿದೆ. ಕೆಲವೊಂದು ಕಡೆ ಸ್ವಲ್ಪ ಮಟ್ಟಿಗೆ ಹೆಚ್ಚು ತೊಗೊಳ್ತಕ್ಕಂಥದ್ದು ಬಂದಿದೆ. ಬಹುಶಃ ಇವತ್ತು ದಿವಸ ಭಾಳ ಕಷ್ಟಕಾಲದಲ್ಲಿ ಸಮಾಜ ಇದೆ. ಆ ಕಷ್ಟಕಾಲದಲ್ಲಿ ಇರ್ತಕ್ಕಂಥ ಸಮಾಜಕ್ಕೆ ನಿಮ್ಮ ಸೇವೆ ಇಡೀ ಜೀವನ ಪರ್ಯಂತ ಸಮಾಜದ ಮಧ್ಯದಲ್ಲಿ ಇರ್ತಕ್ಕಂಥ ಸೇವೆ. ಪ್ರತಿನಿತ್ಯ ನಿಮ್ಮನ್ನು ಜನರು ನೋಡ್ತಕ್ಕಂಥ ಒಂದು ಭಾವನೆ ಅತ್ಯಂತ ಗೌರವ ಮತ್ತು ನಿಮ್ಮ ಮೇಲೆ ಅತ್ಯಂತವಾಗಿರ್ತಕ್ಕಂಥ ಗೌರವದಿಂದ ನೋಡ್ತಾರೆ. ಅವನಿಗೆ ಒಂದು ನೆಮ್ಮದಿಯ ಜೀವನವನ್ನು ನೀವು ಕೊಟ್ಟಾಗ ಬಹುಶಃ ಜೀವನದ ಉದ್ದಕ್ಕೆ ನಿಮ್ಮನ್ನು ಆ ವ್ಯಕ್ತಿ ಮರೆಯೋದಿಲ್ಲ ಅಂತಕ್ಕಂಥದ್ದೆಲ್ಲ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ. ಬಹುಶಃ ನಿಮಗೆ ಉದಾಹರಣೆಗಾಗಿ ಈ ಪತ್ರಿಕೆಯಲ್ಲಿ ಲೇಖಕರು ಬರ್ತಾಯಿದೆ. ತುಮಕೂರು ಜಿಲ್ಲೆಯಲ್ಲಿ ಕಿತ್ತೂರಿನಲ್ಲಿ ಒಬ್ಬ ಪವಿತ್ರರು ಮಾಡ್ತಕ್ಕಂಥ ಸೇವೆಯನ್ನು ಇಡೀ ರಾಜ್ಯಕ್ಕೆ ಇವತ್ತು ಪರಿಚಯ ಆಗಿಬಿಟ್ಟು ಆ ವೈದ್ಯರು ಇವತ್ತು ಇಡೀ ರಾಜ್ಯಕ್ಕೆ ಪರಿಚಯ ಆಗಲಿಕ್ಕೆ ಕಾರಣ ಏನಂತಂದರೆ ಅವ್ರು ಮಾಡಿರ್ತಕ್ಕಂಥ ಒಂದು ಪ್ರಾಮಾಣಿಕ ಸೇವೆನೇ ಇವತ್ತಿನ ದಿವಸ ಅವರಿಗೆ ಇಡೀ ರಾಜ್ಯಕ್ಕೆ ಪರಿಚಯ ಆಗಿರ್ತಕ್ಕಂಥದ್ದು. ಇಡೀ ರಾಜ್ಯದ ಜನ ಅವರಿಗೆ ಅಭಿನಂದನೆ ಸಲ್ತಕ್ಕಂಥದ್ದು. ಅಂಥ ಕಾರ್ಯವನ್ನು ಮಾಡ್ತಕ್ಕಂಥ ಅಂಥ ವೈದ್ಯರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ನೀವು ಕೂಡ ಬಹಳಷ್ಟು ಜನ ಆ ಸಾಲಿಗೆ ಸೇರಬೇಕು. ನಿಮ್ಮಿಂದ ಜನರಿಗೆ ಪ್ರಶಂಸೆಗಳನ್ನು ನಿಮಗೆ ಬರಬೇಕು. ನಿಮಗೆ ಜೀವನದಲ್ಲಿ ಅತ್ಯಂತ ನೆಮ್ಮದಿ ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಕಾಲ ಇದ್ದರೆ ಅದು ಈ ಕೊರೋನಾ ಅಂತ ಸಂದರ್ಭದಲ್ಲಿ ನಿಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾದರೆ ಬಹುಶಃ ನಿಮ್ಮ ಜೀವನದುದ್ದಕ್ಕೂ ನೆನೆಸ್ಕೊಳ್ತಕ್ಕಂಥ ಆ ವ್ಯಕ್ತಿಗಳು ನಿಮಗೆ ಹರಕೆ ಹೊರ್ತಾರೆ, ನಿಮಗೆ ಭಗವಂತನಲ್ಲಿ ಬೇಡ್ಕೋತಾರೆ. ಇಂಥ ಕಷ್ಟ ಕಾಲದಲ್ಲಿ ನನ್ನ ಜೀವವನ್ನು ಉಳಿಸಿರ್ತಕ್ಕಂಥ ಡಾಕ್ಟರಿಗೆ, ಆ ವೈದ್ಯರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ನಿಮ್ಮ ಪರವಾಗಿ ಭಗವಂತನ ಕೇಳ್ತಕ್ಕಂಥದ್ದು ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಅದಕ್ಕೆ ದಯಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ವೈದ್ಯರು ಕೂಡ ಇನ್ನೂ 1 ತಿಂಗಳವರೆಗೆ ಬಹುತೇಕವಾಗಿ ನಮ್ಮ ಕೊರೋನಾದಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ. ಆ ಹೋರಾಟದಲ್ಲಿ ನಾವು ನೀವು ಕೂಡ್ಕೊಂಡು ಒಟ್ಟಾರೆ ಯಶಸ್ವಿಯಾಗೋಣ, ಜನರ ಪ್ರೀತಿಗೆ ಪಾತ್ರರಾಗೋಣ, ಜನರ ಕಡೆಯಿಂದ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಜನರ ಮಧ್ಯದಲ್ಲಿ ನಿಮ್ಮ ಪ್ರೀತಿ ಹೆಚ್ಚಾಗಬೇಕು. ವೈದ್ಯರು ಅಂತಂದರೆ ಜನ ನಿಮ್ಮನ್ನು ದೇವರ ಥರ ಏನು ನೋಡಲಿಕ್ಕೆ ಹೆಚ್ಚಿದಾರ ಅದನ್ನು ಮುಂದುವರಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರೂ ಅಪೇಕ್ಷೆ. ಸರ್ಕಾರದಿಂದ ನಿಮಗೇನು ಸವಲತ್ತುಗಳನ್ನು ಕೊಡಬೇಕಾಗಿದೆ, ಇಂಜೆಕ್ಷನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಇಲ್ಲಿರ್ತಕ್ಕಂಥ ಏನೋ ಸಾಮಗ್ರಿಗಳನ್ನು ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಅದನ್ನು ನಿವಾರಣೆ ಮಾಡಲಿಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ನಾವು ಇರ್ತೀವಿ. ರಾತ್ರಿ 12 ಗಂಟೆಗೆ ನೀವು ಫೋನ್ ಮಾಡಿದ್ರು ಕೂಡ ಅದನ್ನು ಸರಬರಾಜು ಮಾಡಲಿಕ್ಕೆ ನಮ್ಮ ಜಿಲ್ಲಾಡಳಿತ ನಾವು ಮೊದಲು ಮಾಡಿಕೊಂಡು ನಿಮ್ಮ ಜೊತೆಗೆ ನಾವು ಇರ್ತೀವಿ. ಇದನ್ನು ವಿದ್ಯೋಪಾಯದಲ್ಲಿ ನಾವು ಇದನ್ನು ಕೊರೋನಾ ಅಂತಕ್ಕಂಥ ಮಹಾಮಾರಿಯನ್ನು ನಾವು ಹೊಡೆದು ಹೊರಿಸಬೇಕಾಗಿದೆ, ನಾವು ಗೆಲ್ಲಬೇಕಾಗಿದೆ.
ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಸರ್ಕಾರ ಜೊತೆಗೆ ಕೈ ಜೋಡಿಸ್ಬೇಕು, ಜಿಲ್ಲಾ ಆಡಳಿತ ಜೊತೆಗೆ ಕೈ ಜೋಡಿಸ್ಬೇಕು, ಸಮಾಜದಿಂದ ಪ್ರಶಂಸೆಗೆ ನೀವೆಲ್ಲರೂ ಕೂಡ ಪಾತ್ರ ಆಗಬೇಕು, ಜಿಲ್ಲಾ ಆಡಳಿತ ಕೂಡ ಒಳ್ಳೆಯ ಹೆಸರು ಬರಬೇಕು. ಇದರಲ್ಲಿ ನಾವು ಕೂಡ ಕಾರ್ಯವನ್ನು ಮಾಡಬೇಕಾಗಿದೆ. ಅದು ದಯಮಾಡಿ ನಾವು ಎಲ್ಲ ವೈದ್ಯರಲ್ಲಿ ನನ್ನ ಅತ್ಯಂತ ಪ್ರಾರ್ಥನೆ ಇದೆ, ಕಳಕಳಿ ವಿನಂತಿ ಇದೆ. ಜನರ ಆಕ್ರೋಶಕ್ಕೆ ನಾವ್ಯಾರೂ ಕೂಡ ಭಾಗಿಯಾಗೋದು ಬೇಡ. ಜನರ ಪ್ರೀತಿಯನ್ನು ಗಳಿಸೋದ್ರಲ್ಲಿ ನಾವು ಹೆಚ್ಚು ಆಸಕ್ತಿ ವಹಿಸೋಲ್ಲ. ಜನರ ಪ್ರೀತಿ ಕೊಟ್ಟಾಗ ಅದಕ್ಕಿಂತ ದೊಡ್ಡ ಸಂತೋಷ ನಮಗೆ ಯಾವತ್ತೂ ಸಿಗಲ್ಲ. ನಾವು ಎಷ್ಟೇ ಹಣ ಗಳಿಸಿದ್ರು ಸಹಿತ ನಮಗೆ ಸಿಗ್ತಕ್ಕಂಥ ಅದರಲ್ಲಿ ತೃಪ್ತಿ ಇಲ್ಲ. ಆದರೆ ಜನ ಪ್ರೀತಿ ವಿಶ್ವಾಸ ನಮ್ಮನ್ನು ಗೌರವ ಕೊಟ್ಟಾಗ ಆ ಒಂದು ಸಂತೋಷ, ಒಂದು ನಮ್ಮಲ್ಲಿರ್ತಕ್ಕಂಥ ನೆಮ್ಮದಿ ಬಹುಶಃ ಎಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದಯಮಾಡಿ ನಾನು ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವೈದ್ಯರಲ್ಲಿ ನಾನು ವಿನಂತಿ ಮಾಡ್ತಿದ್ದೀನಿ, ಇಂಥ ಕಷ್ಟ ಕಾಲದಲ್ಲಿ ಮಾನವೀಯತೆಯ ಆಧಾರದ ಮೇಲೆ ಜನರನ್ನು ರಕ್ಷಣೆ ಮಾಡುವಂಥ ಕೆಲಸ ನಿಮ್ಮಿಂದ ಆಗಬೇಕು. ಆ ಕೆಲಸ ನಿಮ್ಮಿಂದ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಕೂಡ ನನಗಿದೆ. ತಾವು ದಯಾಳುಗಳಾಗಿರ್ತಕ್ಕಂಥ ತಾವೆಲ್ಲರೂ ವೈದ್ಯರು. ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಮಾತನಾಡಿ, ಜಿಲ್ಲೆಯಲ್ಲಿ ಹಾಸಿಗೆಗಳ ಕೊರತೆಯಿಲ್ಲ. ಬೇಡಿಕೆ ಹೆಚ್ಚಾದರೂ ವ್ಯವಸ್ಥೆ ಮಾಡಲು ಜಿಲ್ಲಾಡಳಿತ ಸಿದ್ಧವಿದೆ. ಕೆಲ ಸಿಬ್ಬಂದಿಗಳು ರೆಮ್ಡಿಸಿವಿರ್ ಲಸಿಕೆಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವ ಆರೋಪವಿದೆ. ಖಾಸಗಿ ಆಸ್ಪತ್ರೆ ವೈದ್ಯರು ಅವಕಾಶ ನೀಡದೆ ನಿಗಾ ವಹಿಸಬೇಕು. ರೆಮ್ಡಿಸಿವಿರ್ ಕೊರತೆ ಇಲ್ಲ, ನಿತ್ಯವೂ ಪೂರೈಕೆಯಾಗುತ್ತಿದೆ. ಯಾರಿಗೆ ಅವಶ್ಯಕತೆ ಇದೆ ಎಂಬುದನ್ನು ವೈದ್ಯರೇ ನಿರ್ಧರಿಸಿ ಬಳಕೆ ಮಾಡಿಕೊಳ್ಳಬೇಕು. ಸಿಟಿ ಸ್ಕ್ಯಾನ್ಗೆ ಸರ್ಕಾರ 1500 ರೂಪಾಯಿ, ಎಕ್ಸ್ರೇಗೆ 150 ರೂಪಾಯಿ ನಿಗದಿಪಡಿಸಿದೆ. ಅದೇ ದರದಲ್ಲಿ ಪಡೆಯುವ ಮೂಲಕ ಜನರಿಗೆ ಸಹಕಾರ ನೀಡಿ. ಕೊರೋನಾ ಮೊದಲ ಅಲೆ ಸಂದರ್ಭದಲ್ಲಿ ಕೇವಲ 4 ಆಸ್ಪತ್ರೆಗಳಿಂದ ಮಾತ್ರ ಸಹಕಾರ ಪಡೆಯಲಾಗಿತ್ತು. ಈಗ ಯಾರು ಬೇಡಿಕೆ ಸಲ್ಲಿಸಿದರೂ ಅನುಮತಿ ನೀಡಲಾಗುತ್ತದೆ. ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡದಾಗದಂತೆ ಎಚ್ಚರಿಕೆ ವಹಿಸಿ. ನಿಮ್ಮ ಯಾವುದೇ ಕೊರತೆಗಳಿದ್ದರೂ ಜಿಲ್ಲಾಡಳಿತ ಐಎಂಎದೊಂದಿಗೆ ಚರ್ಚಿಸಿ ಎಲ್ಲ ನೆರವು ನೀಡಲು ಆಡಳಿತ ಸಿದ್ಧವಿದೆ ಎಂದರು. ಬೆಡ್ ಶಾರ್ಟೇಜ್ ಎಂದು ಬರುವ ಸಾಧ್ಯತೆ ಇಲ್ಲ. ನಮ್ಮ ಇದರಲ್ಲಿ ಇನ್ನೂ 300-500 ಜನರಿಗೆ ಬೇಕೆಂದರೂ ಕೂಡ ಇದ್ದಾರೆ. ಸೊ ಇಟ್ಸ್ ನಾಟ್ ಅನ್ ಇಶ್ಯೂ. ಯಾವುದೋ ಒಂದೆರಡು ಹಾಸ್ಪಿಟಲ್ ಒಂದು ನೀಜರ್ ರಿಯಾಕ್ಷನ್ ಥರ ಎಲ್ಲೋ ಒಂದು ಕಡೆ ಪ್ಲಾಂಟ್ನಲ್ಲಿ ಸಣ್ಣ ಇಶ್ಯೂ ಬಂದರೆ ವಿ ವಿಲ್ ಸಾರ್ಟ್ ಇಟ್ ಔಟ್. ಎಲ್ಲೋ ಒಂದು ಹಾಸ್ಪಿಟಲಲ್ಲಿ ನಾವು ಬೆಡ್ ಅಡ್ಮಿಟ್ ಮಾಡಲ್ಲ ಅಂದರೆ ಇಟ್ ಬಿಕಮ್ ಅ ವೆರಿ ಬಿಗ್ ನ್ಯೂಸ್. ಎಲ್ಲ ಕಡೆಯೂ ನೀವು ಎಲ್ಲ ಹಾಸ್ಪಿಟಲ್ಸು ಬೆಡ್ ಕ್ಲೋಸ್ ಮಾಡಿದ್ರು, ಬಂದ್ ಮಾಡಿದ್ರು. ಸುಮಾರು ಜಿಲ್ಲೆಗಳಲ್ಲಿ ಆಗಿದೆ. ಈಗ ಬಿಜಾಪುರದಿಂದ, ಗುಲ್ಬರ್ಗಾದಿಂದ, ಬಳ್ಳಾರಿಯಿಂದ, ತುಮಕೂರಿಂದ ಪ್ಯಾಷನ್ಸ್ ಇದ್ದಾರೆ. ನಮ್ಮ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿದೆ. ಅಕ್ಕಪಕ್ಕ ಏನು ಪ್ರಾಬ್ಲಮ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಎನಿ ಟೈಮ್. ವಿತ್ ದ IM ಅಸೋಸಿಯೇಷನ್. ಈವನ್ ರೆಮ್ಡಿಸಿವಿರ್ ಕೂಡ ಕ್ರಿಟಿಕಲ್ ಟೈಮ್ನಲ್ಲಿ ಇನ್ವಾಲ್ವ್ IM ನಾವು ಒಂದು ಕ್ರೈಟೀರಿಯಾ ಮಾಡಿಕೊಂಡು ಮಾಡಿದ್ದೇವೆ. ಜುಡಿಷಿಯಸ್ಟಾಗಿ ಅರೇಂಜ್ ಮಾಡಿದ್ವಿ. ಐ ಪುಟ್ IMA ಪೀಪಲ್, ಯು ಡಿಸೈಡ್. ಇಟ್ ಮೇ ಬಿ ಆಕ್ಸಿಜನ್ ಆಗಲಿ, ರೆಮ್ಡಿಸಿವಿರ್ ಇರ್ಬೋದು ಅಥವಾ ಬೇರೆ ವಿಷಯಗಳಿಗಿರ್ಬೋದು ಬರ್ತಾ ಇರ್ತಾರೆ. ಸೊ ವಿ ಯೂಸ್ ಟು ಹ್ಯಾವ್ ಅ ವೆರಿ ಗುಡ್ ಇಂಟ್ರಾಕ್ಷನ್. ಸೊ ಈಗ ನನ್ನಲ್ಲಿ ಒಂದು 2-3 ಪಾಯಿಂಟ್ಗಳು ಮಾತ್ರ. ಒಂದು ಈ CT ಸ್ಕ್ಯಾನ್. ಬಿಫೋರ್ ದಟ್ ಐ ಕಮ್ ಟು ರೆಮ್ಡಿಸಿವಿರ್. ನಿಮಗೆಲ್ಲ ಗೊತ್ತಿದೆ. ಈಗ ಎಲ್ರಿಗೂ ಸ್ವಲ್ಪ ಇದ್ರ ಬಗ್ಗೆ ಎವ್ರಿ ಒನ್ ನೋದಂತೆ. ಬಟ್ ಸ್ಟಿಲ್ ಏನಾಗ್ತದೆ, ಡಾಕ್ಟರ್ಸ್ ರೆಮ್ಡಿಸಿವಿರ್ ಮೊದಲನೇ ಬರೀತಾರೆ ಅಂತ ಸ್ಟಿಲ್ ಲಾಟ್ ಆಫ್ ಇಟ್. ಬಿಕಾಸ್ ಪ್ರೈವೇಟಾಗಿ ಮಾರ್ಕೆಟ್ನಲ್ಲಿ ಈ ಥರ ಶಾರ್ಟೇಜ್ ಕ್ರಿಯೇಟ್ ಆದರೆ ಇದು ಅರೌಂಡ್ 15,000 20,000 ಪರ್ ವೈಲ್ ಈ ಥರ ಬೇರೆ ಬೇರೆ ಕೆಳಗಡೆ ಇರೋ ಸ್ಟಾಫ್ ಮಾರಕ್ಕೆ ಶುರು ಮಾಡ್ತಾರೆ. ಎಲ್ಲಿ ಆಗ್ತದೆ ಅಂದರೆ ಹಾಸ್ಪಿಟಲ್ನಲ್ಲಿರುವ ಮೇ ಬಿ ಕೆಲ ಮಟ್ಟದಲ್ಲಿರುವ ಸಿಬ್ಬಂದಿಗಳು ಒಂದೆರಡು ವೈಲ್ ಸಿಕ್ಕಿರೋನು ಪ್ರೈವೇಟಾಗಿ ಮಾರ್ಕೆಟ್ನಲ್ಲಿ ಈ ಥರ ಆಗ್ತದೆ ಅಂತ ಇದು ಒಂದೆರಡು ಕೇಸ್ ನಮ್ಮ ಗಮನಕ್ಕೆ ಬರುತ್ತೆ. ಇನ್ನೂ ಕೂಡ ಪ್ರತಿ ದಿವಸ ಬರ್ತಾ ಇದೆ. ಪ್ರತಿ ದಿವಸನೂ ಕೂಡ ಈ ಥರ ಯಾರೋ ಒಬ್ಬರು ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಕೆಲವು ಇರ್ಬೋದು, ಪೊಲಿಟಿಷಿಯನ್ಸ್ MLAs ಇರ್ಬೋದು, ಬೇರೆಯವರು ಇರ್ಬೋದು, ಇವರು ಇದನ್ನು ಫ್ರೀಕ್ವೆಂಟಾಗಿ ಹೇಳ್ತಾ ಇದ್ದಾರೆ. ಸೊ ಪ್ಲೀಸ್ ಯೂಸ್ ಇಟ್ ಜುಡಿಷಿಯಲಿ. ಬಿಕಾಸ್ ಯು ಆರ್ ದ ಬೆಸ್ಟ್ ಪೀಪಲ್ ಹೂ ಕ್ಯಾನ್ ಜಡ್ಜ್ ದಲ್ಲಿ ಯಾರಿಗೆ ರೆಮ್ಡಿಸಿವಿರ್ ಬೇಕು. 100% ಬೇಕೇ ಬೇಕಂದರೆ ಇವು ರೆಕಮೆಂಡ್. ಅದರ್ವೈಸ್ ರೆಮ್ಡಿಸಿವಿರ್ ತಗೊಂಡ್ರೆ ಸ್ವಲ್ಪ ಪರವಾಗಿಲ್ಲ, ತಿರುವಾಗ್ತದೆ, ಸೇಫ್ ಇರ್ತದೆ. ಒಂದು 5 ವಾಯ್ಸ್ ತಗೊಂಡು ಬನ್ನಿ ಅಂದರೆ ದ ಪೀಪಲ್ ಪರ್ಸನ್ ವಿಲ್ ಕಮ್ ಅಂಡ್ ಯು ಸರ್ಚ್ ಎವ್ರಿವೇರ್. ಈಗ ರೆಮ್ಡಿಸಿವಿರ್ ಸಪ್ಲೈ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿದೆ. ನ್ಯೂ ಪ್ರೊಡಕ್ಷನ್ ಬಂದಿದೆ. ಡೈಲಿ 25,000 ಡೋಸ್ ಮತ್ತು 35,000 ಡೋಸ್ ಈ ಥರ ನಮಗೆ ರಾಜ್ಯಕ್ಕೆ ಸಿಗ್ತಾ ಇದೆ. ಸೊ ಈಗ ಮುಂದಿನ ವಾರದಲ್ಲಿ ಈ ಥರ ಪ್ರಾಬ್ಲಮ್ ಬರೋಲ್ಲ ರೆಮ್ಡಿಸಿವಿರ್ನಲ್ಲಿ. ಸೊ ಈಗ ಇರೋದು ನೆಕ್ಸ್ಟ್ ಒಂದು 3-4 ಡೇಸು ಪ್ಲೀಸ್ ಮೈಂಟೈನ್ ಇದೆ. ಸೊ ನಿನ್ನೆ ಸ್ವಲ್ಪ ಸಮಸ್ಯೆ ಆಗಿದೆ. ಸೊ ಇವತ್ತು ಮತ್ತೆ ಬಂದಿದೆ. ಇವತ್ತು ಬೆಳಿಗ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದು 150 ಮಾಡ್ತಾರೆ. ಕುಕ್ಯೂವಿನ ಮೋಸ್ಟ್ ಡಿಫಿಕಲ್ಟ್ ಸಿಚುವೇಶನ್. ನಿನ್ನೆ ನಾನು ಹೇಳಿದ್ದೆ IMS ಸೆಕ್ರೆಟರಿ ಜೊತೆ ಮಾತಾಡಿ, ಇದೆ ಸರ್ ನೈಟ್ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಮಾರ್ನಿಂಗ್ ಆದರೂ ಕೊಡಿ ಸಾಕು. ಗೊತ್ತಾದ ಮೇಲೆ ದೆನ್ ವಿ ಪುಟ್ ಆಲ್ ಅವರ್ ಎಫೋರ್ಟ್ಸ್.
ಈವನ್ ಆಕ್ಸಿಜನ್ ಕೂಡ ನಿಮಗೆ ಗೊತ್ತಿರ್ತದೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲವು ಕಡೆ ಆಕ್ಸಿಜನ್ ಸಮಸ್ಯೆ ಅಂತ ಕಂಪ್ಲೇಂಟ್ಸ್ ಬರ್ತದೆ. ಬಟ್ ನಮ್ಮಲ್ಲಿ ನೆಕ್ಸ್ಟ್ ಮೊಮೆಂಟ್ ಒಂದೇ ಒಂದು ಟೈಮ್ ಬಂದಿದೆ, ಅದು ಕೂಡ ಅವತ್ತು ಪ್ಲ್ಯಾಂಟ್ ಫೇಲಿಯರ್ ಅಂತ ನಿಮಗೆ ಗೊತ್ತಿದೆ, ಅದು ರೀಫಿಲ್ ಮಾಡೋಕ್ಕೆ ಸಮಸ್ಯೆ ಆಯಿತು. ಬಟ್ ವಿ ಹ್ಯಾವ್ ಡೈವರ್ಟೆಡ್ ಫೇಲಿಯರ್ ಫ್ರಮ್ ಅದರ್ ರೀಫಿಲ್ಲರ್ ಕಡೆಯಿಂದ ಡೈವರ್ಟ್ ಮಾಡಿದ್ರು. ಸೊ ಆ ಥರ ಆಕ್ಸಿಜನ್ ಆಗಲಿ, ಮೆಡಿಸಿನ್ಸ್ ಆಗಲಿ, ರೆಮ್ಡಿಸಿವಿರ್ ಆಗಲಿ, ಬೇರೆ ಮೆಡಿಸಿನ್ಸ್ ವಿ ವಿಲ್ ಟೇಕ್ ಕೇರ್, ವಿ ವಿಲ್ ಡೂ ಅವರ್ ಬೆಸ್ಟ್. ಸೊ ಬಟ್ ನೀವೇನು ಮಾಡಬೇಕು, ಈಗ ಮೊನ್ನೆ CT ಸ್ಕ್ಯಾನ್ದು ಗೌರ್ಮೆಂಟ್ ರೇಟ್ ರಿವೈಸ್ ಮಾಡಿದ್ದಾರೆ. 1500 rupees CT ಸ್ಕ್ಯಾನ್, 250 rupees ಎಕ್ಸ್ರೇ ಅಂತ ಗೌರ್ಮೆಂಟ್ ಆರ್ಡರ್ CT ಸ್ಕ್ಯಾನ್. ಸೆಕೆಂಡ್, ಬೆಡ್ ಚಾರ್ಜಸ್ ರಿವೈಸ್ ಮಾಡಿದ್ದಾರೆ, ಗೌರ್ಮೆಂಟಲ್ಲಿ ರಿವೈಸ್ ಮಾಡಿ ಆದೇಶ ಆಗಿದೆ. ಪ್ಲೀಸ್ ಫಾಲೋ ಇಟ್, ಬಿಕಾಸ್ ವೆರಿ ಕಂಪ್ಲೇಂಟ್ಸ್ ರಿಸೀವ್ಡ್ ರಿಗಾರ್ಡಿಂಗ್ ಈ ಬೆಡ್ ಚಾರ್ಜ್ ತುಂಬ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮಾತನಾಡಿ, ಜಿಲ್ಲೆಗೆ 17,000 ರೆಡ್ಸಿವಿಯರ್ ಚುಚ್ಚುಮದ್ದು ಸರಬರಾಜು ಮಾಡಲಾಗುತ್ತದೆ. ಈಗಾಗಲೇ ನಿನ್ನೆ 200 ರೆಡ್ಸಿವಿಯರ್ ಚುಚ್ಚುಮದ್ದು ಬಂದಿವೆ. ಇಂದು 150 ಬರಲಿದೆ. ಮುಂಬರುವ ದಿನಗಳಲ್ಲಿ ಜಿಲ್ಲೆಯಲ್ಲಿ ಯಾವುದೇ ತರಹದ ರೆಡ್ಸಿವಿಯರ್ ಕೊರತೆ ಆಗುವುದಿಲ್ಲ. ರೆಡ್ಸಿವಿಯರ್ ಚುಚ್ಚುಮದ್ದು ಅತಿ ಅವಶ್ಯಕ ಇದ್ದವರಿಗೆ ಮಾತ್ರ ಬಳಕೆ ಮಾಡಬೇಕೆಂದರು. ಮುಂದಿನ 2 ದಿನಕ್ಕೆ ಆಗುವ 24 ಟನ್ ಆಕ್ಸಿಜನ್ ನಮ್ಮಲ್ಲಿ ಲಭ್ಯವಿದೆ. ಆಕ್ಸಿಜನ್ ಬೆಡ್ ರೆಡ್ಸಿವಿಯರ್ ಕೊರತೆ ಇಲ್ಲ. ಜಿಲ್ಲೆಯಲ್ಲಿ 26 ಖಾಸಗಿ ಆಸ್ಪತ್ರೆಗಳು ಕೋವಿಡ್ ಚಿಕಿತ್ಸೆ ನೀಡಲು ಮುಂದೆ ಬರುವುದು ಶ್ಲಾಘನೀಯ. ರಾಯಚೂರು ನಗರವೊಂದರಲ್ಲಿಯೇ 17 ಖಾಸಗಿ ಆಸ್ಪತ್ರೆಯಲ್ಲಿ ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗುತ್ತದೆ. ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಎಷ್ಟು ಸಂಖ್ಯೆಯಲ್ಲಿ ಖಾಸಗಿ ಆಸ್ಪತ್ರೆಗಳು ಚಿಕಿತ್ಸೆ ನೀಡಲು ಮುಂದೆ ಬಂದಿದ್ದಾರೆ ಎಂದರು. Being a doctors, knowing this difficult situation, let us not be in a hurry to treat ಇದು ಅಂತ ನಾನು ನಮ್ಮಲ್ಲಿ ಪರ್ಸನಲ್ ರಿಕ್ವೆಸ್ಟ್ ಮಾಡೋದು ಒಂದು. Rest of the thing is with the help of our DCM and Deputy Commissioner and everyone from the above CM. Till now there is no oxygen problem in Raichur. So that is also ಮೊನ್ನೆ ಆಗಿರೋದು, there was no problem at all. Oxygen problem ಆಗಿಲ್ಲ. Because of the rumor spread from some of the staff in Navodaya, this has happened. Otherwise there is no oxygen problem. Till today, ಇವತ್ತಿಗೂ ನಮ್ದು 15 ಟನ್ 24 ಟನ್ ಇವತ್ತು. ಈಗ at present status we have still 24 tons which is sufficient for next 2 days. So that is also not an issue. But third thing what I want to request is, you have to make step down hotels as a hospital. You do rounds there also, because see this epidemic, the pandemic is going to continue for another 3 weeks. That's what the experts are telling. Till the cases come down aglikki inno another 3 weeks we need. So by this time all hospitals may be overflowing with the patients. We don't want any hospitals which are now COVID center to say that we don't have beds at the beda. Let us not send that message. Till now with all your cooperation, ಬೆಡ್ ಸಮಸ್ಯೆ ಆಯಿತು, ಆಕ್ಸಿಜನ್ ಸಮಸ್ಯೆ ಆಯಿತು, ರೆಮ್ಡೆಸಿವಿರ್ ಸಮಸ್ಯೆ ಆಯಿತು, ರಾಯಚೂರಿನಲ್ಲಿ ಉತ್ಪತ್ತಿ ಆಗಿಲ್ಲ. ಮತ್ತು 17 ಹಾಸ್ಪಿಟ್ಲ್ ಎಲ್ಲಾದರೂ ತೆಗೆದಿದ್ರೆ ಬಹುಶಃ ಅದು ರಾಯಚೂರು ಜಿಲ್ಲೆಯಲ್ಲೇ ತೆಗೆದಿದೆ ಸರ್, ಬೇರೆ ಎಲ್ಲೂ ತೆಗೆದಿಲ್ಲ. ಆ್ಯಂಡ್ ಪ್ರೈವೇಟ್ ಡಾಕ್ಟರ್ಸ್ ಟೋಟಲ್ ಡಿಸ್ಟ್ರಿಕ್ಟ್ ಇಸ್ 26, ಬಟ್ 17 ಹಾಸ್ಪಿಟಲ್ ನಮ್ಮ ರಾಯಚೂರಲ್ಲಿ. ಬಹುಶಃ ಇಡೀ ಕರ್ನಾಟಕದಲ್ಲಿ ಇಷ್ಟೊಂದು ಪ್ರೈವೇಟ್ ಡಾಕ್ಟರ್ಸ್ ಕೋಆಪರೇಟ್ ಮಾಡಿದ್ದು ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಸರ್, ಇನ್ಕ್ಲೂಡಿಂಗ್ ಬಳ್ಳಾರಿ ದೇವಕೋಟಲ್ಲಿ 5. We are really grateful to the IMA and all the members of the IMA who have really wholeheartedly agreed to start treating the COVID patient. Definitely from the district administration and the government, we will stand behind you in any eventuality. Nothing to worry at all for any ಸ್ವಲ್ಪ ಏನೋ ಲಾಜಿಸ್ಟಿಕ್ ಪ್ರಾಬ್ಲಮ್ ಆಗ್ಬೋದು. ಸೊ ದಟ್ ಯು ಬಿ 2 hours ಬಿಫೋರ್ ಓನ್ಲಿ. ಇವತ್ತು ರೆಮ್ಡೆಸಿವಿರ್ ನಿನ್ನೆ ನಮಗೆ ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಆಯಿತು. ನಿನ್ನೆ ಕೊರಿಯರ್ ಫೆಲೋ ಮಧ್ಯಾಹ್ನ 2 ಗಂಟೆಗೆ ಕಳಿಸಿದ್ರೆ ಅವ್ನು 7 ಗಂಟೆಗೆ ಬಿಟ್ಟ, ರಾತ್ರಿ 3ಕ್ಕೆ ಬಂತೀವಿ. ಸೊ ನಾವು ಅದು ನಮಗೆ ಇವರು IMA ಅವ್ರು ಹೇಳಿದ ತಕ್ಷಣ DH ಅವ್ರಿಗೆ ಸಾಹೇಬರು ಇಲ್ಲ 100 vials ನೀನು ಕೊಟ್ಬಿಡಪ್ಪ ಅಂತ ಹೇಳಿದ್ಮೇಲೆ ಅವ್ರು ಕೊಟ್ಟು ನೀವು ಡಿಸ್ಟ್ರಿಬ್ಯೂಟೆಡ್ ದ್ಯಾಟ್. ಸೊ ಸ್ವಲ್ಪ ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಇದೆ, ಬಿಕಾಸ್ ಆಲ್ ಓವರ್ ಇಂಡಿಯಾ ದೇ ಹ್ಯಾವ್ ಟು ಮ್ಯಾನೇಜ್ ದ ಸಿಚುವೇಶನ್ ಅನ್ನೋದಕ್ಕೆ ಸ್ವಲ್ಪ ಲಾಜಿಸ್ಟಿಕ್ಸ್. ಅದು ಬಿಟ್ಟರೆ ಯಾವುದೂ ಸಮಸ್ಯೆ ಇಲ್ಲ. ದಯಮಾಡಿ ಸಣ್ಣ ಪುಟ್ಟ ಯಾವುದೇ ಸಮಸ್ಯೆ ಇದ್ರೂ ಅದನ್ನು ನಿಮ್ಮಲ್ಲೇ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು. ಮತ್ತು ಇನ್ನೇನಾದರೂ ಹೆಚ್ಚಿನದಿದ್ದರೆ IMA ಅಧ್ಯಕ್ಷರ ಗಮನಕ್ಕೆ ತೊಗೊಂಬರಿ, ಇಲ್ಲ ನನ್ನ ಗಮನಕ್ಕೆ ತೊಗೊಂಬರಿ, ಇಲ್ಲ DC ಅವ್ರ ಗಮನಕ್ಕೆ ತೊಗೊಂಬರಿ. ನಾವು 24 hours ವಿಲ್ ಬಿ ಅವೈಲೇಬಲ್ ಫಾರ್ ಯು. ಈ ಸಂದರ್ಭದಲ್ಲಿ ದೇವದುರ್ಗ ಶಾಸಕ ಕೆ ಶಿವನಗೌಡ ನಾಯಕ್, ಜಿಲ್ಲಾ ಪಂಚಾಯತ್ CO ಶೇಖ್ ತನ್ವೀರ್ ಆಸಿಫ್, HDO ಡಾಕ್ಟರ್ ರಾಮಕೃಷ್ಣ, IMA ಅಧ್ಯಕ್ಷ ಡಾಕ್ಟರ್ ರಾಮಪ್ಪ, ಡಾಕ್ಟರ್ ನಾಗರಾಜ್ ಬಾಲ್ಕಿ ಹಾಗೂ ನಗರದ ಎಲ್ಲ ಖಾಸಗಿ ಆಸ್ಪತ್ರೆಗಳ ವೈದ್ಯರು ಇದ್ದರು. ಜಿಲ್ಲೆಯಲ್ಲಿ ಕೋವಿಡ್ 2ನೇ ಅಲೆಯು ವ್ಯಾಪಕವಾಗಿ ಹರಡುತ್ತಿರುವುದನ್ನು ತಡೆಯಲು
ಉಪಮುಖ್ಯಮಂತ್ರಿ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅವರು ಇಂದು ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಿಲ್ಲೆಯಲ್ಲಿ ಕೋವಿಡ್ 2ನೇ ಅಲೆಯು ವ್ಯಾಪಕವಾಗಿ ಹರಡುತ್ತಿರುವುದನ್ನು ತಡೆಯಲು ಉಪಮುಖ್ಯಮಂತ್ರಿ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅವರು ಇಂದು ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ಪಾಸಿಟಿವ್ ಸೋಂಕಿತರು ದಾಖಲಾಗಿರುವ ಪ್ರತ್ಯೇಕ ವಾರ್ಡ್ಗೆ ಭೇಟಿ ನೀಡಿ ರೋಗಿಗಳಿಗೆ ಆಕ್ಸಿಜನ್, ಬೆಡ್, ವೆಂಟಿಲೇಟರ್ ಹಾಗೂ ರೆಮ್ಡೆಸಿವಿರ್ ಚುಚ್ಚುಮದ್ದು ನೀಡುತ್ತಿರುವ ಬಗ್ಗೆ ಆಸ್ಪತ್ರೆಯ ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡರು. ರೋಗಿಗಳಿಗೆ ಸಕಾಲಕ್ಕೆ ಚಿಕಿತ್ಸೆ ಕಲ್ಪಿಸುವ ವ್ಯವಸ್ಥೆಯನ್ನು ಮಾಡಬೇಕು. ಯಾವುದೇ ರೋಗಿಯು ಚಿಕಿತ್ಸೆ ದೊರೆಯದೆ ಮೃತಪಟ್ಟಿದ್ದಾರೆ ಎನ್ನುವ ದೂರುಗಳು ಬಾರದಂತೆ ಅಧಿಕಾರಿಗಳು ಮತ್ತು ಆಸ್ಪತ್ರೆಯ ವೈದ್ಯರು ರೋಗಿಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕೆಂದು ಸೂಚಿಸಿದರು. ನಂತರ ನೇರವಾಗಿ ಆಸ್ಪತ್ರೆಯ ಹಿಂಬದಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಆಕ್ಸಿಜನ್ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಭಾಳಷ್ಟು ಮ್ಯಾನುವಲ್ಸ್ ಮಾಡ್ತಾ ಇರ್ತಾರೆ ಸರ್. ಸೆಕ್ಷನ್ನು ಮತ್ತು ನಿರಂತರ 6 ಗಂಟೆಗಳಿಂದ ವೈದ್ಯರು ಮಾಡ್ಕೊಂಡಿದ್ದಾರೆ. ಪ್ರೊಜೆಕ್ಟ್ ಇಶ್ಯೂಸ್ ಅವರು ಜೂನಿಯರ್ ಡಾಕ್ಟರ್ಸ್ ಅಲ್ಲಿ ಮ್ಯಾನುವಲ್ಸ್ ಇದ್ದರೆ ಏನಾದರೂ ಮ್ಯಾನುವಲ್ಸ್ ಇದ್ದರೆ PPTಗೆ ಆದ್ಯತೆ ಕೊಡ್ತೀವಿ. ಈ ಸಂದರ್ಭದಲ್ಲಿ ದೇವದುರ್ಗ ಶಾಸಕ ಕೆ. ಶಿವನಗೌಡ ನಾಯಕ್, ಜಿಲ್ಲಾಧಿಕಾರಿ ಆರ್. ವೆಂಕಟೇಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಒ ಶೇಖ್ ತನ್ವೀರ್ ಆಸಿಫ್, ಅಪರ ಜಿಲ್ಲಾಧಿಕಾರಿ ಕೆಆರ್ ದುರ್ಗೇಶ್, ರಿಮ್ಸ್ ನಿರ್ದೇಶಕ ಡಾ ಬಸವರಾಜ್ ಬೀರಾಪುರ್, ಡಿಎಚ್ಒ ಡಾ ರಾಮಕೃಷ್ಣ ಹಾಗೂ ರಿಮ್ಸ್ ಆಸ್ಪತ್ರೆಯ ಅಧಿಕಾರಿಗಳು, ವೈದ್ಯರು ಇದ್ದರು. ಈಗ ಜಾಹೀರಾತು. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available.
Visit beside Ganj Kalyana Mandap, Ganj Road, Raichur. Mobile 8844-60181. AMS Computers, Sales and Service, 0% EMI Bajaj Finance available. Dealers in Lenovo, Asus, Dell, Acer, HP, Epson, CP+, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, cartridge refilling, biometric attendance, UPS inverter and batteries, server and networking, softwares, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿದ್ದು ಜನರಿಗೆ ಚಿಕಿತ್ಸೆ ದೊರೆಯದೆ ಪರದಾಡುವ ಸ್ಥಿತಿ ಇದ್ದು ಚಿಕಿತ್ಸಾ ಸೌಲಭ್ಯವನ್ನು ಕಲ್ಪಿಸಬೇಕೆಂದು ರಾಜ್ಯ ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ನೇತೃತ್ವದ ನಿಯೋಗ ಉಪಮುಖ್ಯಮಂತ್ರಿ, ಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅವರನ್ನು ಭೇಟಿ ಮಾಡಿ ಮನವಿ ಮಾಡಿತು. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿದ್ದು ಜನರಿಗೆ ಚಿಕಿತ್ಸೆ ದೊರೆಯದೆ ಪರದಾಡುವ ಸ್ಥಿತಿ ಇದ್ದು ಚಿಕಿತ್ಸೆ ಸೌಲಭ್ಯವನ್ನು ಕಲ್ಪಿಸಬೇಕೆಂದು ರಾಜ್ಯ ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ನೇತೃತ್ವದ ನಿಯೋಗ ಉಪಮುಖ್ಯಮಂತ್ರಿ, ಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅವರನ್ನು ಭೇಟಿ ಮಾಡಿ ಮನವಿ ಮಾಡಿತು. ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ ಸಚಿವರನ್ನು ಭೇಟಿ ಮಾಡಿದ ನಿಯೋಗವು ಜಿಲ್ಲೆಯಲ್ಲಿ ಆಕ್ಸಿಜನ್ ಬೆಡ್, ರೆಡ್ ಸಿಮಿಯರ್ ಕೊರತೆಯಿಂದ ಜನರು ತೊಂದರೆ ಅನುಭವಿಸುವಂತಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ದೊರೆಯದೆ ಜನರು ದಿಕ್ಕು ತೋಚದ ಸ್ಥಿತಿಯಲ್ಲಿದ್ದಾರೆಂದು ವಿವರಿಸಿದರು. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆ ಕಂಡು ಬಂದಿದೆ. ಅನೇಕ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ಸಿಗದೆ ಸಾವು ಬದುಕಿನ ಹೋರಾಟ ನಡೆಸುತ್ತಿದ್ದಾರೆ. ಜನರ ಜೀವನ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ನೀವು ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತೇಳಿ ಅವರು ನವೀನ ಹಾಸ್ಪಿಟಲ್ ಮುಖ್ಯಸ್ಥರು ಪ್ರಸರ ಅವ್ರು ಇನ್ನೂ ಪ್ರಸರ ಪ್ರಸರ ಅಣ್ಣ ಬರ್ರಿ ಸ್ವಲ್ಪ ಹಿಂದಕ್ಕೆ ಬರಂడి.
ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ IMA ಇದರಲ್ಲಿ ಇದೆ ಅದು ಯಾಕೆ ವೈ ಶುಡ್ ಮಧ್ಯಾಹ್ನ ಈ ಸಂದರ್ಭದಲ್ಲಿ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಕೆ ಶಾಂತಪ್ಪ ಇತರರಿದ್ದರು. ದೇಶದಲ್ಲಿ ಕೊರೋನಾ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ತಡೆಗಾಗಿ ರಾಜ್ಯದಲ್ಲಿ ಲಾಕ್ಡೌನ್ ಘೋಷಿಸಲಾಗಿದೆ. ಮನೆಯಿಂದ ಹೊರಬರದಂತೆ ಆದೇಶ ನೀಡಿದ್ದರೂ ಜನರು ದಿನನಿತ್ಯದ ವಸ್ತುಗಳ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ. ದೇಶದಲ್ಲಿ ಕೊರೋನಾ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ತಡೆಗಾಗಿ ರಾಜ್ಯದಲ್ಲಿ ಲಾಕ್ಡೌನ್ ಘೋಷಿಸಲಾಗಿದೆ. ಮನೆಯಿಂದ ಹೊರಬರದಂತೆ ಆದೇಶ ನೀಡಿದ್ದರೂ ಜನರು ದಿನನಿತ್ಯದ ವಸ್ತುಗಳ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ. ಕೆಲ ಜನರು ಅನಗತ್ಯವಾಗಿ ಓಡಾಡುತ್ತಿದ್ದರೆ ಇನ್ನು ಕೆಲ ಜನರು ಮಾರುಕಟ್ಟೆಯಲ್ಲಿ ಅಗತ್ಯ ವಸ್ತುಗಳ ಖರೀದಿ ಮಾಡುತ್ತಿದ್ದಾರೆ. ಸೋಮವಾರ ಕಟ್ಟುನಿಟ್ಟಾಗಿ ಲಾಕ್ಡೌನ್ ಘೋಷಣೆ ಮಾಡುವುದು ಗೊತ್ತಾಗಿ ಜನರು ಖರೀದಿಗೆ ಗುಂಪಾಗಿ ಸೇರಿದ್ದಾರೆ. ಮೇ 14ರಂದು ರಂಜಾನ್ ಹಬ್ಬ ಇರುವುದರಿಂದ ಹಬ್ಬಕ್ಕೆ ಬೇಕಾಗಿರುವ ವಸ್ತುಗಳನ್ನು ಖರೀದಿ ಮಾಡುತ್ತಿದ್ದಾರೆ. ಗ್ರಾಮೀಣ ಭಾಗದ ಜನರು ಹಾಗೂ ಕಿರಾಣಿ ಅಂಗಡಿಗಳ ಮಾಲೀಕರು ಒಂದು ವಾರಕ್ಕೆ ಬೇಕಾಗಿರುವ ಕಿರಾಣಿ ವಸ್ತುಗಳನ್ನು ಖರೀದಿ ಮಾಡುತ್ತಿದ್ದಾರೆ. ಗ್ರಾಮೀಣ ಭಾಗ ಸೇರಿದಂತೆ ನಗರ ಪ್ರದೇಶದ ಜನರು ಮಾರುಕಟ್ಟೆಯಲ್ಲಿ ಸೇರಿದಂತೆ ಎಲ್ಲೆಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅಪಾಯಕಾರಿ ವೈರಸ್ನಿಂದ ರಕ್ಷಿಸಿಕೊಳ್ಳಲು ಮನೆಯಿಂದ ಹೊರಬರದಂತೆ ಜನರಿಗೆ ಎಷ್ಟೇ ಮನವಿ ಮಾಡಿದರೂ ಕೇರೆ ಎನ್ನದೇ ಖರೀದಿಗಾಗಿ ಮುಗಿಬಿದ್ದಿದ್ದಾರೆ. ಕೊರೋನಾ ವೈರಸ್ ಹರಡದಂತೆ ಸರ್ಕಾರ ಎಷ್ಟೇ ಮುಂಜಾಗೃತಾ ಕ್ರಮ ಕೈಗೊಂಡರೂ ಜನತೆ ಮಾತ್ರ ಅದಕ್ಕೆ ತಲೆ ಕೆಡಿಸಿಕೊಂಡಿಲ್ಲ. ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಇದೆ ಎಂದು ಜನರು ಮನೆಗಳಿಂದ ಹೊರಬರುತ್ತಿದ್ದಾರೆ, ಗುಂಪಾಗಿ ಸೇರಿದ್ದಾರೆ. 10 ಗಂಟೆ ನಂತರ ನಗರದ ಪ್ರಮುಖ ವೃತ್ತಗಳಲ್ಲಿರುವ ಅಂಗಡಿ ಮುಗ್ಗಟ್ಟುಗಳನ್ನು ನಗರಸಭೆ ಸಿಬ್ಬಂದಿಗಳು ಮುಚ್ಚಲು ಮುಂದಾದರು. ಈಗ ಜಾಹೀರಾತು. ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಹೈದರಾಬಾದ್ ಬಿರಿಯಾನಿ ಹೌಸ್ ಕಳೆದ ಹಲವು ವರ್ಷಗಳಿಂದ ತನ್ನದೇ ಆದ ಗುಣಮಟ್ಟ ಮತ್ತು ರುಚಿಕರವಾದ ಬಿರಿಯಾನಿ ಐಟಂಗಳನ್ನು ಜನರಿಗೆ ಸವಿಸುತ್ತಾ ಬಂದಿದ್ದು, ಈಗ ಸ್ಪೆಷಲ್ ಮಂಡಿ ಪ್ರೀಮಿಯಂ ಬಾವಚಿ ಬಿರಿಯಾನಿ, ಪಾಟ್ ಬಿರಿಯಾನಿ, ಮತ್ತಷ್ಟು ವೆರೈಟಿ ಮತ್ತು ರುಚಿಕರವಾದ ನ್ಯಾಚುರಲ್ ಡೆಲಿಷಿಯಸ್ ಡಿಶ್ಗಳನ್ನು ನಿಮ್ಮ ಮುಂದೆ ತಂದಿದೆ. ವೆಜ್ ಅಂಡ್ ನಾನ್ ವೆಜ್. ವಿ ಗಿವ್ ಸ್ಪೆಷಲ್ ಸರ್ವಿಸ್ ಫಾರ್ ಈಚ್ ಫ್ಯಾಮಿಲಿ. ಚೈನೀಸ್ ನಾನ್ ವೆಜ್ ಐಟಮ್ಸ್, ಚೈನೀಸ್ ವೆಜ್ ಐಟಮ್ಸ್, ಚೈನೀಸ್ ಸೂಪ್, ಚೈನೀಸ್ ಡ್ರೈ ಮತ್ತು ಇಂಡಿಯನ್ ಕರೀಸ್. ವಿಳಾಸ ಹೈದರಾಬಾದ್ ಬಿರಿಯಾನಿ ಹೌಸ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 9342200000, 8331800900. ಶ್ರೀ ಕೃಷ್ಣದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಪ್ರವೇಶಗಳು ಪ್ರಾರಂಭ. ಶಿಶು ವಿಹಾರ, ನರ್ಸರಿ, LKG ಮತ್ತು UKG ತರಗತಿವರೆಗೆ. ಮೂಲ ಸೌಕರ್ಯಗಳು: ಸುಸಜ್ಜಿತವಾದ ಕೋಣೆಗಳು, ಸುಂದರವಾದ ಆಟದ ಮೈದಾನ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗಮನ ನೀಡಲಾಗುವುದು. ಸೌಲಭ್ಯಗಳು: ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಕಲಿಕೆ, ಅನುಭವಿ ಶಿಕ್ಷಕರಿಂದ ಬೋಧನೆ, ಶಾಲಾ ಬಸ್ ಸೌಲಭ್ಯ. ಶಾಲಾ ಸಮಯ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 2 ಗಂಟೆವರೆಗೆ. ಸಮವಸ್ತ್ರ, ಓದುವ ಪುಸ್ತಕಗಳು, ಟೈ, ಬೆಲ್ಟ್, ಸಾಕ್ಸ್ಗಳು ಉಚಿತವಾಗಿ ನೀಡಲಾಗುತ್ತದೆ.
ಪಡೆಯಲು ಹಿಂದೆ ಭೇಟಿ ನೀಡಿ ಶ್ರೀ ಕೃಷ್ಣದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಎ ಪಾಪರೆಡ್ಡಿ ರೈಸ್ ಮಿಲ್ ಪಕ್ಕದಲ್ಲಿ, ಅಗ್ರಿಗೋಲ್ಡ್ ಲೇಔಟ್, ಗದ್ವಾಲ್ ರೋಡ್, ದೇವಿನಗರ್, ರಾಯಚೂರು. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147282561. ದೇಶಾದ್ಯಂತ 3.5 ಲಕ್ಷಕ್ಕೂ ಹೆಚ್ಚು ಕೊರೋನಾ ಕಾಯಿಲೆ ಸೋಂಕಿತರು ರಾಷ್ಟ್ರಾದ್ಯಂತ ಇಂದು ಕಾಣಸಿಗ್ತಾ ಇದ್ದಾರೆ. ಈ ನಾಳಿಂದನೇ 14 ದಿನಗಳ ಕಾಲ ದೇಶಾದ್ಯಂತ, ವಿಶೇಷವಾಗಿ ಕರ್ನಾಟಕದಲ್ಲಿ ಲಾಕ್ಡೌನ್ ಜಾರಿಯಾಗಿದೆ. ರಾಜ್ಯದಲ್ಲಿ 30,000ದಷ್ಟು ದಿನೇ ದಿನೇ ಕೇಸ್ಗಳು ಬರ್ತಾ ಇದ್ದಾವೆ. ಇದು ಶಹರದಿಂದ ಗ್ರಾಮಗಳಿಗೆ ಇದು ಹಬ್ಬತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳು, ಖಾಸಗಿ ಆಸ್ಪತ್ರೆಗಳಿಗೆ ಸೇವೆ ಒದಗಿಸುವುದು ನಿಜವಾಗ್ಲೂ ಕಷ್ಟ ಸಾಧ್ಯ ಆಗ್ತಾ ಇದೆ. ಎಷ್ಟೋ ಜನತೆಗೆ ಆಕ್ಸಿಜನ್ ಸೌಲಭ್ಯ, ರೆಮಿಡಿಸಿವಿರ್ ಇಂಜೆಕ್ಷನ್, ಕೌಶಲ್ಯ ಹೊಂದಿರತಕ್ಕಂಥ ಸಿಬ್ಬಂದಿ, ವೈದ್ಯರು ಸಿಗದೆ ಅಮಾಯಕ ಜನ ಸಾವನ್ನಪ್ತಾ ಇದ್ದಾರೆ. ಈ ದಿಶೆಯಲ್ಲಿ ನಮ್ಮ ರಾಯಚೂರಿನ SKE ಪ್ಯಾರಾಮೆಡಿಕಲ್ ಹಾಗೂ ನರ್ಸಿಂಗ್ ಕಾಲೇಜ್ ವತಿಯಿಂದ ಒಂದು ಸಣ್ಣ ಸೇವೆಯನ್ನು ಪ್ರಾರಂಭಿಸಿದ್ದೀವಿ. ಏನಂತಂದ್ರೆ, ಈ ರಾಯಚೂರಿನಲ್ಲಿ ಯಾರು ಕೋವಿಡ್ ಸೋಂಕು ಆಗಿರ್ತಾರೆ ಶಹರದಲ್ಲಿ, ಅವರಿಗೆ ಆಸ್ಪತ್ರೆ ಟ್ರೀಟ್ಮೆಂಟ್ ಆಗಿರುತ್ತೆ, ಮನೆಯಲ್ಲಿ ಕೂಡ ಆರೈಕೆ ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಅಥವಾ ಬೇರೆ ಕಾಯಿಲೆ ಇದ್ದಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ಯಾರಿಗೆ ಬೇಕು, ಅವರಿಗೆ ಸಲೈನ್ ಆಗಿರ್ಬೋದು ಅಥವಾ ಮಾತ್ರೆ ಕೊಡೋದಾಗಿರ್ಬೋದು ಅಥವಾ ಶುಗರ್ ಚೆಕ್ ಮಾಡೋದಾಗಿರ್ಬೋದು, ಈ ದಿಶೆಯಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಮನೆಗಳಿಗೆ ಹೋಗಿ ನಮ್ಮ BSc ನರ್ಸಿಂಗ್ 10 ಜನ ಸಿಬ್ಬಂದಿ, ಕ್ವಾಲಿಫೈಡ್ ಇರತಕ್ಕಂತ BSc ನರ್ಸಸ್ ಹಾಗೂ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಅವ್ರ ಮನೆಗೆ ಹೋಗಿ ವೈದ್ಯರು ಅಥವಾ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್, ಸಲೈನ್ ಅನ್ನು ಕೊಟ್ಟು ಅವರಿಗೆ ಮಾರ್ಗದರ್ಶನ ಮಾಡಿ ಅತ್ಯಂತ ಕಡಿಮೆ ದರದಲ್ಲಿ, ಕೇವಲ 500 ರೂಪಾಯಿ ದರದಲ್ಲಿ ಸೇವೆ ನೀಡಿ ವಾಪಸ್ ಬರಲಿದ್ದಾರೆ. ನಾವು ಸಾಕಷ್ಟು ಆಕ್ಸಿಜನ್ ಉತ್ಪಾದನೆ ಮಾಡಬಹುದು, ರೆಮಿಡಿಸಿವಿರ್ ಮಾಡಬಹುದು ಅಥವಾ ಮಷಿನ್ಗಳನ್ನು ತರಬಹುದು. ಆದರೆ ತಕ್ಷಣದಲ್ಲಿ ಕೌಶಲ್ಯ ಹೊಂದಿದ ಸಿಬ್ಬಂದಿ ಒದಗಿಸೋದು ಬಹಳ ಕಷ್ಟ. ಈ ದಿಶೆಯಲ್ಲಿ ಸರ್ಕಾರ ಬಹಳ ಕ್ಷಿಪ್ರಗತಿಯಲ್ಲಿ ಆಸಕ್ತಿ ಮತ್ತು ನುರಿತ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ 1 ಲಕ್ಷ ಸಿಬ್ಬಂದಿ ಕರ್ನಾಟಕಕ್ಕೆ ನಾವು ಒದಗಿಸಬೇಕಾಗಿದೆ. ಈಗಾಗಲೇ 500 ಜನ ಪ್ಯಾರಾಮೆಡಿಕಲ್ ಸಿಬ್ಬಂದಿ ರಾಯಚೂರು ಜಿಲ್ಲೆಯಾದ್ಯಂತ ನಮ್ಮ ಕಾಲೇಜಿನಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಕ್ಷಣದಲ್ಲಿ ನಮ್ಮ ಕಾಲೇಜಿನಿಂದ 10 ಜನ ನರ್ಸಿಂಗ್ ಸಿಬ್ಬಂದಿ ಮನೆಗೆ ಹೋಗಿ ಅವರ ಕಾಯಿಲೆಯನ್ನು ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್ ಆಗಿರ್ಬೋದು, ಸಲೈನ್ ಆಗಿರ್ಬೋದು, ಇತರೆ ಸೇವೆಗಳನ್ನು ಕೊಟ್ಟು ವಾಪಸ್ ಬರಲಿದ್ದಾರೆ. ರಾಯಚೂರಿನ ಜನತೆ ಅವರು ತಮ್ಮ ಸೇವೆಗೆ ಅವಕಾಶ ಮಾಡ್ಕೋಬೇಕು. ಎಲ್ಲರೂ ಸದುಪಯೋಗ ಮಾಡಿಕೊಂಡು ಆದಷ್ಟು ಕೊರೋನಾ ಎಂಬ ಸಾಂಕ್ರಾಮಿಕ ಕಾಯಿಲೆ, ಇದು ಸಾಂಕ್ರಾಮಿಕ ಅಂದ ತಕ್ಷಣ ಇದು ಮಾರಣಾಂತಿಕ ಅಲ್ಲ ತಿಳ್ಕೊಂಡ್ಬಿಡ್ಬೇಕು. ಸಾಂಕ್ರಾಮಿಕ ಅಂದ್ರೆ ಒಬ್ಬರಿಂದ ಒಬ್ಬ ಹರಡುತ್ತೆ, ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಆರಂಭಿಕವಾಗಿ ಟ್ರೀಟ್ಮೆಂಟ್ ತಗೋಬೇಕು. ಇದಕ್ಕೆ ಧೈರ್ಯಂ ಸರ್ವತ್ರ ಸಾಧನಂ ಎಂಬ ಧ್ಯೇಯದಂತೆ ಎಷ್ಟು ನಾವು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಮನೋಬಲದಿಂದ ನಾವು ಅದನ್ನ ಸ್ವೀಕಾರ ಮಾಡಿ ಎದುರಿಸ್ತೀವಿ, ಅಷ್ಟು ಬೇಗ ಆರೋಗ್ಯವಂತರಾಗಿ ಸಮಾಜಕ್ಕೆ ನಾವು ಬದುಕಕ್ಕೆ ಸಾಧ್ಯ ಆದಂತ ಈ ದಿಶೆಯಲ್ಲಿ ನಮ್ಮೆಲ್ಲರಿಗೆ ನಾನು ಈ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೊರೋನಾವನ್ನು ಕಟ್ಟಿಹಾಕಲು ರಾಜ್ಯ ಸರ್ಕಾರವು ಸೋಮವಾರದಿಂದ ಸಂಪೂರ್ಣ ಲಾಕ್ಡೌನ್ ಘೋಷಣೆ ಮಾಡಿದ್ದು, ಕೊರೋನಾ ನಿಯಂತ್ರಣಕ್ಕೆ ಸಾರ್ವಜನಿಕರು ಸಹಕರಿಸುವಂತೆ ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅವರು ಹೇಳಿದರು. ಕೊರೋನಾವನ್ನು ಕಟ್ಟಿಹಾಕಲು ರಾಜ್ಯ ಸರ್ಕಾರವು ಸೋಮವಾರದಿಂದ ಸಂಪೂರ್ಣ ಲಾಕ್ಡೌನ್ ಘೋಷಣೆ ಮಾಡಿದ್ದು, ಕೊರೋನಾ ನಿಯಂತ್ರಣಕ್ಕೆ ಸಾರ್ವಜನಿಕರು ಸಹಕರಿಸಬೇಕೆಂದು ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಹೇಳಿದರು.
ಅವರು ಇಂದು ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿ, ಜಿಲ್ಲೆಯಲ್ಲಿರುವ ಸರ್ಕಾರಿ ಶಾಲೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಕೋವಿಡ್ ಕೇರ್ ಕೇಂದ್ರಗಳನ್ನು ತೆರೆಯಲು ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹೋಮ್ ಐಸೋಲೇಷನ್ನಲ್ಲಿ ಇರುವವರು ಕೋವಿಡ್ ಕೇರ್ ಸೆಂಟರ್ಗೆ ದಾಖಲಾಗಬಹುದು. ಕೋವಿಡ್ ಕೇರ್ ಕೇಂದ್ರದಲ್ಲಿ ಊಟೋಪಚಾರ, ಚಿಕಿತ್ಸೆ ನೀಡಲಾಗುವುದು. ಅಗತ್ಯವಿದ್ದವರನ್ನು ಆಸ್ಪತ್ರೆಗೆ ಕಳುಹಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದರು. ಜಿಲ್ಲೆಯಲ್ಲಿ ಆಕ್ಸಿಜನ್ ಬೆಡ್ ಕೊರತೆ ಇಲ್ಲ. 24 ಟನ್ ಆಕ್ಸಿಜನ್ ಲಭ್ಯವಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ದೊರೆಯುತ್ತಿಲ್ಲ ಎಂಬ ದೂರಿನ ಹಿನ್ನೆಲೆಯಲ್ಲಿ ಇಂದು ಭೇಟಿ ನೀಡಿ ಪರಿಶೀಲಿಸಿದ್ದು ವೈದ್ಯರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದರು. ಆಮೇಲೆ ಏನು ನಾವು ಕೊರೋನಾ ನಿಯಂತ್ರಣಕ್ಕೋಸ್ಕರ ನಮ್ಮ ಸರ್ಕಾರಿ ಶಾಲೆಗಳಿರ್ಬೋದು ಮತ್ತು ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಿರ್ಬೋದು ಇಂಥಲ್ಲೆಲ್ಲೂ ಕೂಡ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ತೀವಿ. ಅನೇಕ ಜನ ಈಗ ಇಲ್ಲೇನು ಮನೆಯಲ್ಲಿದ್ದಾರೆ, ಅವ್ರ ಮನೆಯಿಂದ ಹೊರಗೆ ಬರಬೇಕು. ಯಾರು ನಮ್ಮ ಕೊರೋನಾ ಕೇಂದ್ರದಲ್ಲಿ ಬರಲಿಕ್ಕೆ ಅವರು ಸಿದ್ಧರಿದ್ದಾರೆ ಅಲ್ಲಿನ ಅವರು ಅವರಿಗೆ ಊಟ, ಉಪಚಾರ, ವಸತಿ ಎಲ್ಲವನ್ನು ಕೊಡ್ತೀವಿ ಮತ್ತು ಅಲ್ಲಿ ತಪಾಸಣೆ ಕೂಡ ಮಾಡ್ತೀವಿ. ಇನ್ನು ಯಾರು ಅಲ್ಲಿ ಕೇಂದ್ರಕ್ಕೆ ಬರೋದಿಲ್ಲ ಅಂತಾರೋ ಅನೇಕ ಕಡೆ ಹೋಟೆಲ್ಗಳನ್ನು ಬುಕ್ ಮಾಡಿ ಅವರು ಹೋಟೆಲ್ ಬಿಲ್ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ, ಅಲ್ಲೇ ಹೋಗ್ತೀವಿ ಅಂತಂದರೆ ಅಂಥವ್ರನ್ನ ನಾವು ಹೋಟೆಲ್ಗಳಿಗೆ ಸಿಗ್ತೀವಿ. ನಾವು 3 ಥರದ ಒಂದು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ. ಇವತ್ತು ಈ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಒಳಗಡೆ ಐಸಿಯುದಲ್ಲಿ ಹೋಗಿ ನಾವು ನೋಡಿದ್ವಿ. ಡಾಕ್ಟ್ರು ಕೂಡ ಅಲ್ಲಿ ಎಚ್ಚರಿಸ್ತಾರೆ, ಒಳಗೆ ತಪಾಸಣೆ ಮಾಡ್ತಾಯಿದ್ದಾರೆ, ನೋಡ್ತಾ ಇದ್ದಾರೆ. ಅದ್ರ ಮತ್ತು ಇದಾದಮೇಲೆ ಎಲ್ಲ ವೈದ್ಯರ ಒಂದು ಮೀಟಿಂಗ್ ಕೂಡ ಮಾಡ್ತಾಯಿದ್ದೀವಿ. ಯಾವ ಥರದಿಂದ ಜಾಗೃತಿ ವಹಿಸಬೇಕು, ಯಾವ ಥರದಿಂದ ನಾವು ಏನೇನು ಮಾಡಬೇಕು ಇದರಲ್ಲಿ ಮೀಟಿಂಗ್ ಕೂಡ ಹೋಗ್ತಾರೆ. ಸರ್, ಇನ್ನೊಂದು ಕಡೆ ಆಕ್ಸಿಜನ್ ಸೆಮಿ ಲಾಕ್ಡೌನ್ ಅಲ್ಲ, ಪೂರ್ಣ ಲಾಕ್ಡೌನ್ ಮಾಡ್ತೀವಿ. ಸೋಮವಾರದಲ್ಲಿ ಕೇವಲ ಜೀವನೋಪಾಯಕ್ಕೆ ಏನು ಬೇಕು, ಆಹಾರದ ಕೊರತೆ ಆಗಲ್ಲ, ಹಾಲು, ಹಣ್ಣು, ಔಷಧಿ ಅದಕ್ಕೆ ಮಾತ್ರ ಬಂದು ಉಳಿದಿದ್ದೆಲ್ಲವೂ ಬಂದಿದೆ. ವೆಂಟಿಲೇಟರ್ ಸ್ಟೇಜ್ವರೆಗೂ. ಈ ಸಂದರ್ಭದಲ್ಲಿ ಶಾಸಕ ಕೆ. ಶಿವನಗೌಡ ನಾಯಕ್, ಜಿಲ್ಲಾಧಿಕಾರಿ ಆರ್. ವೆಂಕಟೇಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಅಪರ ಜಿಲ್ಲಾಧಿಕಾರಿ ಕೆಆರ್ ದುರ್ಗೇಶ್, ರಿಮ್ಸ್ ಡೀನ್ ಬಸವರಾಜ್ ಪೀರಾಪುರ್, ಡಿಎಚ್ಒ ಡಾಕ್ಟರ್ ರಾಮಕೃಷ್ಣ, ತ್ರಿವಿಕ್ರಮ್ ಜೋಶಿ ಸೇರಿದಂತೆ ಅನೇಕರಿದ್ದರು. ಶಾಸಕ ಡಾಕ್ಟರ್ ಎಸ್. ಶಿವರಾಜ್ ಪಾಟೀಲ್ ಅವರ 49ನೇ ಹುಟ್ಟುಹಬ್ಬದ ಅಂಗವಾಗಿ ಹಾಗೂ ಕೋವಿಡ್ ನಿಯಂತ್ರಣಕ್ಕೆ ಪೌರ ಕಾರ್ಮಿಕರಿಗೆ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತು ಕುಷ್ಠರೋಗಿಗಳಿಗೆ ಊಟದ ಪೊಟ್ಟಣಗಳನ್ನು ವಿತರಿಸಲಾಯಿತು. ಶಾಸಕ ಡಾಕ್ಟರ್ ಎಸ್. ಶಿವರಾಜ್ ಪಾಟೀಲ್ ಅವರು 49ನೇ ಹುಟ್ಟುಹಬ್ಬದ ಅಂಗವಾಗಿ ಹಾಗೂ ಕೋವಿಡ್ ನಿಯಂತ್ರಣಕ್ಕೆ ಪೌರ ಕಾರ್ಮಿಕರಿಗೆ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತು ಕುಷ್ಠರೋಗಿಗಳಿಗೆ ಊಟದ ಪೊಟ್ಟಣಗಳನ್ನು ಹಂಚಲಾಯಿತು. ನಗರದ ಎಂ. ಈರಣ್ಣ ವೃತ್ತ, ಪಟೇಲ್ ರಸ್ತೆ, ಮುಖ್ಯ ಬಜಾರ್ ಹಾಗೂ ಮಹಾವೀರ್ ವೃತ್ತದಲ್ಲಿ ಬಿಜೆಪಿ ಮುಖಂಡರಾದ ರವೀಂದ್ರ ಜಾಲ್ದಾರ್, ಆರ್ಡಿಎ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ಆರ್ಡಿಎ ಸದಸ್ಯ ಭೀಮಣ್ಣ ಮಂಚಾಲೆ, ಮಹೇಂದ್ರ ನೇತೃತ್ವದಲ್ಲಿ ಯುವಕರು ಮಾಸ್ಕ್, ಸ್ಯಾನಿಟೈಸರ್ ವಿತರಿಸಿದರು. ನಗರದ ಪ್ರಮುಖ ವೃತ್ತಗಳಲ್ಲಿ ಬೀದಿ ಬದಿಯಲ್ಲಿ ಭಿಕ್ಷುಕರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಿಸಿದರು ಮತ್ತು ಸಾರ್ವಜನಿಕರಿಗೆ ಸುಮಾರು 5,000ಕ್ಕೂ ಅಧಿಕ ಮಾಸ್ಕ್ಗಳನ್ನು ವಿತರಣೆ ಮಾಡಿದರು.
ವಾರ್ಡ್ ನಂಬರ್ 13ನಲ್ಲಿ ನಮ್ಮ ರಾಯಚೂರು ನಗರದ ಅಚ್ಚುಮೆಚ್ಚಿನ ನಾಯಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಹುಟ್ಟುಹಬ್ಬ ಅಂಗವಾಗಿ ಯಶ್ವಂತ್ ಸರ್ಕಲಲ್ಲಿ ಮಾಸ್ಕ್ ಅನ್ನು ಕೊಡಲಾಗಿದೆ. ನಮ್ಮ ಹೆಸರು ರಾಹುಲ್ ಜಲ್ದಾರ್. ಈ ಸಂದರ್ಭದಲ್ಲಿ ಬಿಜೆಪಿ ನಗರಾಧ್ಯಕ್ಷ ಬಿ ಗೋವಿಂದ್, ನಗರ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಸಾನ್ಬಾಳ್, ನಗರ ಪ್ರಧಾನ ಕಾರ್ಯದರ್ಶಿ ಹಾಗೂ ಆರ್ಡಿಎಸ್ ಸದಸ್ಯ ಎ ಚಂದ್ರಶೇಖರ್, ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಾಣಿಶ್ರೀ, ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಾಂತಾ ಕುಲಕರ್ಣಿ, ಕಾರ್ಯದರ್ಶಿ ಜೆಎಂ ಮೌನೇಶ್, ನವೀನ್ ರೆಡ್ಡಿ, ಹರೀಶ್ ಧೋಕಾ, ನರೇಶ್ ರೆಡ್ಡಿ, ಶಿವರಾಜ್ ಜಲ್ದಾರ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದರು. ನಗರದಲ್ಲಿ ಕೋವಿಡ್ 2ನೇ ಅಲೆ ಹರಡುತ್ತಿರುವುದನ್ನು ತಡೆಯಲು ಎನ್ಎಸ್ ಬೋಸರಾಜ್ ಫೌಂಡೇಶನ್ ವತಿಯಿಂದ ನಗರದ ವಾರ್ಡ್ ನಂಬರ್ 19, 20ರಲ್ಲಿ ರಾಸಾಯನಿಕ ಔಷಧಿ ಸಿಂಪಡಿಸಲಾಯಿತು. ನಗರದ ಕೋವಿಡ್ 2ನೇ ಅಲೆ ಹರಡುತ್ತಿರುವುದನ್ನು ತಡೆಯಲು ಎನ್ಎಸ್ ಬೋಸರಾಜ್ ಫೌಂಡೇಶನ್ ವತಿಯಿಂದ ನಗರದ ವಾರ್ಡ್ ನಂಬರ್ 19, 20ರಲ್ಲಿ ರಾಸಾಯನಿಕ ಔಷಧಿ ಸಿಂಪಡಿಸಲಾಯಿತು. ನಗರದ ವಾರ್ಡ್ ನಂಬರ್ 19, 20ರ ಬಡಾವಣೆಯಲ್ಲಿ ಕೊರೋನಾ ಹರಡದಂತೆ ನಿವಾಸಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಮುಂಜಾಗೃತಾ ಕ್ರಮಗಳನ್ನು ಕೈಗೊಂಡು ಬಡಾವಣೆಯಾದ್ಯಂತ ಔಷಧಿ ಸಿಂಪಡಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನರಸಿಂಹ ಮಾಡಗಿರಿ, ಪಿ ಬೂದೆಪ್ಪ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾಸಗಿ ಆಸ್ಪತ್ರೆಗಳ ವೈದ್ಯರೊಂದಿಗೆ ಡಿಸಿಎಂ ಸಭೆ. ವೈದ್ಯರು ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ಕೋವಿಡ್ ಸೋಂಕಿತರ ಸೇವೆ ಮಾಡಲು ಸಚಿವ ಲಕ್ಷ್ಮಣ್ ಸವದಿ ಮನವಿ. ರಿಮ್ಸ್ ಕೋವಿಡ್ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಭೇಟಿ. ಆಕ್ಸಿಜನ್ ಬೆಡ್ ಕೊರತೆಯಾಗದಂತೆ ನಿಗಾ ವಹಿಸಲು ಡಿಸಿಎಂ ಲಕ್ಷ್ಮಣ್ ಸವದಿ ಸೂಚನೆ. ಆಕ್ಸಿಜನ್ ಬೆಡ್ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಲು ಕಾಂಗ್ರೆಸ್ ಮುಖಂಡರ ನಿಯೋಗದಿಂದ ಡಿಸಿಎಂ ಭೇಟಿ. ಮೇ 10ರಿಂದ ಸಂಪೂರ್ಣ ಲಾಕ್ಡೌನ್. ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದ ಜನ. ಬೆಳಿಗ್ಗೆ ಎಲ್ಲೆಡೆ ಟ್ರಾಫಿಕ್ ಜಾಮ್. ಸರ್ಕಾರದ ನಿಯಮ ಪಾಲಿಸಿ ಕೊರೋನಾ ನಿಯಂತ್ರಣಕ್ಕೆ ಸಾರ್ವಜನಿಕರು ಸಹಕರಿಸಿ. ಡಿಸಿಎಂ ಲಕ್ಷ್ಮಣ್ ಸವದಿ. ಶಾಸಕ ಶಿವರಾಜ್ ಪಾಟೀಲ್ ಹುಟ್ಟುಹಬ್ಬದ ಅಂಗವಾಗಿ ಮಾಸ್ಕ್, ಸ್ಯಾನಿಟೈಸರ್ ವಿತರಣೆ. ಮತ್ತು ಎನ್ಎಸ್ ಬೋಸರಾಜ್ ಫೌಂಡೇಶನ್ನಿಂದ ವಾರ್ಡ್ ನಂಬರ್ 19 ಮತ್ತು 20ರಲ್ಲಿ ಔಷಧಿ ಸಿಂಪಡಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ವಂಚಿಸಿದವರು. कड़ाईचूर MS फंक्शन हॉल शादी ब्याह एंगेजमेंट बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद LBS नगर चंद्रबंडा रोड रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. AMS Computers Sales and Service 0% EMI Bajaj Finance available. AMS Computers Sales and Service beside SBI Bank Station Road Raichur. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG ಕಾರ್ತಿಕ್ ಈ ವೆಹಿಕಲ್ ಸಿಯಾ ತಲಾಬ್ ರಾಯಚೂರು. ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಹೈದರಾಬಾದ್ ಬಿರಿಯಾನಿ ಹೌಸ್. ವಿಳಾಸ ಹೈದರಾಬಾದ್ ಬಿರಿಯಾನಿ ಹೌಸ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ಕೃಷ್ಣದೇವರಾಯ ಈ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಪ್ರವೇಶಗಳು ಪ್ರಾರಂಭ. ಶಿಶು ವಿಹಾರ, ನರ್ಸರಿ, LKG ಮತ್ತು UKG ತರಗತಿವರೆಗೆ. ಶ್ರೀ ಕೃಷ್ಣದೇವರಾಯ ಈ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎ ಪಾಪರೆಡ್ಡಿ ರೈಸ್ ಮಿಲ್ ಪಕ್ಕದಲ್ಲಿ, ಅಗ್ರಿಗೋಲ್ಡ್ ಲೇಔಟ್, ಗದ್ವಾಲ್ ರೋಡ್, ದೇವಿನಗರ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಆಸಕ್ತಿ ಮತ್ತು ನುರಿತ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ 1 ಲಕ್ಷ ಸಿಬ್ಬಂದಿ ಕರ್ನಾಟಕಕ್ಕೆ ನಾವು ಒದಗಿಸಬೇಕಾಗಿದೆ. ಈಗಾಗಲೇ 500 ಜನ ಪ್ಯಾರಾಮೆಡಿಕಲ್ ಸಿಬ್ಬಂದಿ ರಾಯಚೂರು ಜಿಲ್ಲೆಯಾದ್ಯಂತ ನಮ್ಮ ಕಾಲೇಜಿನಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಕ್ಷಣದಲ್ಲಿ ನಮ್ಮ ಕಾಲೇಜಿನಿಂದ 10 ಜನ ನರ್ಸಿಂಗ್ ಸಿಬ್ಬಂದಿ ಮನೆಗೆ ಹೋಗಿ ಅವರ ಕಾಯಿಲೆಗಳನ್ನು ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್ ಆಗಿರ್ಬೋದು, ಸಲೈನ್ ಆಗಿರ್ಬೋದು, ಇತರೆ ಸೇವೆಗಳನ್ನು ಕೊಟ್ಟು ವಾಪಸ್ ಬರಲಿದ್ದಾರೆ. ರಾಯಚೂರಿನ ಜನತೆ ಅವರು ತಮ್ಮ ಸೇವೆಗೆ ಅವಕಾಶ ಮಾಡ್ಕೋಬೇಕು.